ಅಲಕನ್ ಮರೆಯ ನಿಮ್ಗೇನು ಮಾನ ಬರ್ಬೋದಿಲ್ಲ ನಿಮಗೆ. ಯಾಕ್ಲೆ ಏನು ತಿಗಕ್ಕರ್ದತ್ ನಿನಗೆ ಅದಕ್ಕಂಗಂತ ಇದ್ದಿ. ಇನ್ನೇನಂದಾರ ನಿಮಗೆ ಮತ್ತೆ? ಅಲ್ಲ ಅದೇ ಕೇಳಕ್ಕೆ ಹೋಗಿದ್ರಿ ನೀವು, ನಾನು ಹೇಳ್ತಿಲ್ವಾ ಅದು ದುಡ್ಡು ತಗೊಂಡಿರೋದ ಹೇಳ್ಬೇಡಕನ್ ಮರೆಯ ಅಂತ. ಅದೇ ಕೇಳಕ್ಕೆ ಹೋಗಿದೆ. ಏನು ಹೊಡೆದು ಬಡ್ದು ಮಕ್ಕಳನ್ನು ಊದಿಸ್ ಮಡ್ಗವನಲ್ಲ ಅವನು. ಹಂಗೆ ಬುದ್ಧಿ ಕಲಿಯೋದು ನೀವು ಯಾಕೆ ಹೇಳಕ್ಕೆ ಹೋಗಿದ್ರಿ ನೀವು? ಅವ್ನ ಬುದ್ಧಿ ಗೊತ್ತು ತಾನೆ ಪಾಪಿಷ್ಟ ಅಂದ್ಬಿಟ್ಟು ಹೇಳ್ಬೇಕು ಹೇಳ್ಬೇಡ್ದು ಅನ್ನೋದು ಒಂದು ಚೂರು ಬುದ್ಧಿ ಇಲ್ಲ ನಿನಗೆ. ಅಷ್ಟು ಭಾಗ್ಯದಿಂದ ಹೇಳಿವ್ನಿ. ಅದು ಯಾವ ಮೈದಲ್ಲಿ ಹೇಳ್ದೆ ನೀನು? ಯಾವ ಮೈದಲ್ಲಿ ಹೇಳ್ದೆ? ಏನು ತಿರ್ಗಾ ಹತ್ಕೊಂಡು ಎರಡು ದಿವಸ ಹಿಡ್ದಂಗೆ ಬಂದಿದ್ಲು ಜಗಳಕ್ಕೆ ಅನ್ಕೊಟ್ಟೆ. ಯಾಕತ್ತೆ ಹೇಳ್ದೆ ನೀನು ಅಂದ್ಕೊಂಡು? ಒಲೆಲೆ ಇವತ್ತು ದುಡ್ಡು ತಗೊಂಡವಳೆ, ನಾಳೆ ದಿವಸಕ್ಕೆ ಇನ್ನೊಂದು ಚಿನ್ನನೇ ಕದೀತಾಳೆ ಮನೇಲಿ. ಓ ಬುಟ್ಕ ನಿನ್ನಿಂದ ಸ್ವಲ್ಪ ಕುತ್ಕೋ ದರ್ದ್ರ ಮುಡೆ. ನಿನ್ನಿಂದನೇ ಅವಳು ಹೆಚ್ಕೊಂಡಿರೋದು ಕತೆ. ಅಲ್ಲ ಕಲೆ ಅತ್ತೆ ಮಾವ ಅಂತ ಒಂದು ದಿವಸ ಪ್ರೀತಿಯಿಂದ ಇಟ್ಟು ಮಾಡಿಕ್ನಿಲ್ಲ. ಅವಳ ಮೇಲೆ ಏನ್ಲೆ ನಿನಗೆ? ಅವಳ ಮೇಲೆ ಏನು ಅಭಿಮಾನ ನಿನಗೆ? ಅದು ದರ್ದ್ರ ಬಡ್ಡಿದ್ರ ಮೇಲೆ ಮಾತಾವಸಿ ಇಟ್ಟು ಕಲೀರಿ ನೀವು. ಏನು ನೀವೇ ಸರಿಯಲ್ಲ, ನಮ್ಮ ನಾವೇ ಬಿದ್ದಿರ್ ಕಳ್ಕೊತಾರೆ ಕತೆ. ಅಲ್ಲ ಹೋಗಿ ಅವ್ನಿಗೆ ಯಾಕೆ ಹೇಳಕ್ಕೆ ಹೋಗಿದ್ರಿ? ಮೊದಲೇ ಪಾಪಿಷ್ಟ ಏನು ಹೊಡೆದು ಕಣ್ಣು ನೋಟೆ ನೋಡೋಗು ಹೆಂಗೆ ಕೂತ್ಕೊಂಡು ಕೂತಿತ್ತು ಅಂತ. ಏನು ಚೂರಾರು ಬುದ್ಧಿ ಇಲ್ಲಕತ್ತ ಹಾಕಿ ನಿಮಗೆ, ಒಂದು ಚೂರು ಬುದ್ಧಿ ಇಲ್ಲಕನ. ಅದನ್ನ ಹೇಳ್ಬೇಕು ಅನ್ನೋದು ಏನಿತ್ತು? ಯಾಕೆ ಹೇಳಕ್ಕೆ ಹೋಗಿದ್ರಿ ನೀವು? ಏನಾರು ಒಂದು ಚೂರು ಹೆಚ್ಚು ಕಮ್ಮಿ ಆಗಿರೋ ಗತಿ ಏನು? ಬುದ್ಧಿ ಬೇಡವಾ ನಿಮಗೆ? ಅದನ್ನ ಹೇಳಕ್ಕಂಗೆ ಓಡೋಗಿದ್ರೇನೋ ನೀವು? ಆಯಿತು. ಅಯ್ಯೋ ಅಲ್ಲಕಲೆ ತಿರ್ಗಾ ಮಾತಾಡ್ತೀಯಲ್ಲ ನೀನು. ಎತ್ತಕೊಳಕ್ಕೆ ಅಂತ ಮಡಗಿದ ದುಡ್ಡ ಕತ್ಕೊಳಕ್ಕೆ ಹೇಳಿದ್ರ ಅವಳನ್ನ. ಕತ್ಕೊಬಿಟ್ಟು ಅಕಸ್ಮಾತ್ ನೀನು ಕೇಳಲಿಲ್ಲ ಅಂದ್ರೆ ಮಡಿಕೊಳ್ಳೋಳು. ಅಕ್ಕ ಏನಂತಿತ್ತಿಲ್ಲ ನನಗೆ. ಎತ್ತಕೊಳಕ್ಕೆ ಅಂತ ಕಾಸು ಕೊಟ್ರೆ ಇವನು ಎಲ್ಲೋ ಇಸ್ಬಿಟ್ಟು ಕುಡ್ಕೊಂಡು ಇಸ್ಬಿಟ್ಟು ಆಡ್ಬಿಟ್ಟವನೇ ನೋಡು. ಅಷ್ಟೊಂದು ಕೇಳ್ಬಿಟ್ಟು ಇಸ್ಕೊಂಡ ಎತ್ತಕತ್ತೀನಿ ಅಂದ್ಬಿಟ್ಟು ಈಗ ತಿನ್ಕೊಂಡ್ರಲ್ಲ ಇವರು ದುಡ್ಡ ಅಂತ ಅಕ್ಕ ನಾನು ನಿಷ್ಠುರ ಮಾಡ್ತಿತ್ತಿಲ್ವಾ? ನಿಷ್ಠುರ ಮಾಡ್ತಿತ್ತಿಲ್ವ ಹೇಳು? ಇವಳು ಅಕ್ಕಿ ಇಸ್ಕೊಳಕ್ಕೆ ಅಂತ ಬಂದವಳು ಅಕ್ಕಿ ಡಬ್ಬದಲ್ಲಿ ದುಡ್ಡು ಆರಿಸ್ಕೊಂಡು ಹೋಗಂತಂದಿತ್ತ. ಎಂಥ ಮನೆ ಹಾಳಿ ಇರ್ಬೇಕು ಹೇಳು ಮತ್ತೆ. ಇಂಥ ಮನೆ ಹಾಳು ಬುದ್ಧಿ ಕಲ್ತಿರೋದಕ್ಕೆ ತಾನೇ ಕೇಡ್ಗಲ್ಸ್ ನಾಯಿ ಮೊಟ್ಟೆ ಇಕ್ತಂಗೆ ದರ್ದ್ರ ಮುಂಡೆ ಅತ್ತೆ ಬಾವಂಗೆ ಮಾಡ್ಬೇಕಲ್ಲ, ನನ್ನ ಆದ್ನಿ ಮಾಡ್ಬೇಕಲ್ಲ ಅಂದ್ಕೊಂಡು ಗಂಡನ ಕರ್ಕೊಂಡು ಹೋದ್ಲು. ತಿರ್ಗಾ ಏನು ಮಾತಾಡಿ ಅವಳು ಕುಟ್ಟಿ ಏನು ಸಪೋರ್ಟ್ ಮಾಡಿ ಮಾತಾಡಿಯ ನೀನು? ಓ ಅವಳು ಯಾಕದಕ್ಕೆ ಬರ್ಬೇಕಾಗಿತ್ತ ಮನೇಲಿ? ಯಾಕದ್ಲು ಅಂತ ಕದ್ದಕ್ಕೆ ಹೇಳ್ದೆ. ಇವತ್ತು ಈ ಕೆಲಸ ಮಾಡೋಳು ನಾಳೆ ಇನ್ನೊಂದು ಕದಿತಾಳಪ್ಪ. ಸುಮ್ಮನೆ ಬಿಟ್ರೆ ಹೊಡಿಬೇಕಾ? ಸುಮ್ಕಿರು ಹೊಡಿಲಂತೆ ಮಗ ಮುಸುಡಿ ಊದ್ಕೊಳಂಗಲ್ಲ. ಚಂದ ಹೊಡಿಬೇಕು ಅವಳಿಗೆ ಲೋಪರ್ ಬಿಟ್ಟಿದ್ಕೆ. ಆಮೇಲೆ ಹಿಂಗೆ ಸಡ್ರ ಬಿಟ್ಕೊಂಡ್ರೆ ಯಾರ ಮನೆಯವರು ಇನ್ನೊಂದು ನಮ್ಮ ಮನೆ ಕದ್ದಿರೋ ಸರ್ ಆಯಿತು, ಇನ್ನು ಬೇರೆ ಮನೆ ಕದ್ದಿರೋ ಸುಮ್ಮನೆ ಆಗಾರ ಕಂಪ್ಲೇಂಟ್ ಕೊಟ್ಟರು. ಆಗ ಮನಮರು ಉಳ್ಕೊತಿತ್ತ ಇಂಥವ್ರು ಸೊಸೆ ಅಂತೆ ಜಾನ್ಕಾಕು ಸೊಸೆ ಈ ಕೆಲಸ ಮಾಡಿದಳಂತೆ ಜೈಲ್ಗೆ ಹಾಕಿದಾರಂತೆ ಅಂತ ಕಿರೀಟ ಸಿಗ್ತಿತ್ತ ನಿನಗೆ? ಈಗಲೇ ನಾವು ಸಣ್ಣದ್ರಲ್ಲಿ ಇದ್ದಾಗಲೇ ಅದನ್ನ ಸಣ್ಣ ಸಮಸ್ಯೆನೇ ಪರಿಹರಿಸ್ಕೊಂಡ್ರೆ ಸರಿ. ಇಲ್ಲ ದೊಡ್ಡದಾಯ್ತದೆ. ನಾವು ಸುಮ್ಮನಾಗಿದ್ರೆ ಹೆಂಗಾಯ್ತಿತ್ತು ಹೇಳು? ಉಗಿಲಿ ಬಿಡು, ತಪ್ಪು ಮಾಡಾಳೆ, ಉಗಿಸ್ಕೊತಾಳೆ, ಒಡ್ಸ್ಕೊತಾಳೆ, ನಾವೇನು ಮಾಡೋಕ್ಕದದು? ನಾನೇ ಹೇಳ್ದೆ ಏನು ಬುದ್ಧಿ ಕಲಿಸಿದ್ದೀರ ನೀನು ಹೇಳ್ತೀನಿ ನೀನು ಈ ಕೆಲಸ ಮಾಡೋಳೆ ಅಂದ್ಬಿಟ್ಟು ಹೇಳ್ದೆ ಕಲೆ ನಾನು. ಇಲ್ಲ ಅಂತ ಹೇಳ್ತಾ ಇದ್ದೆ ನಾನು. ಕಳ್ರಿ ಸುಮ್ಮನೆ ಉಕ್ಕತೆ ನಮ್ಮ ಬುದ್ಧಿ ತಗೊಂಡು ನಾವೇ ಹರಾಜಾಕತ್ತಾರೆ ಕಂತೆ. ಹೊಡೆದು ಬಡ್ದು ಬಾಕ ಮುಸುಡಿ ಉದ್ಸನೆ ಏನಾರ ಆಯ್ಕೆ ಪಾಯ್ಕೆ ಬಿದ್ದೇ ಬಿಡ್ತು. ಕೆಪಲ್ ಹೊಡೆದೇ ಬಿಟ್ಟ. ಏನು ಕಣ್ಣು ನೋಟೆ ಊದ್ಕ ಕೂತದೆ. ಅದು ನೋಡಿದ್ರೆ ಕಿವಿ ದಂಡೆಗೆ ಹೊಡೆದ್ಬಿಟ್ರೆ ಏನು ಮಾಡೋದು? ಹಂಗೆ ಅಲ್ಲೇ ಪಟ್ನ ಜೀವ ಹೋಗ್ಬಿಟ್ರೆ ಏನ್ರಿ ಮಾಡೋದು? ಅವ್ನು ಮೊದಲೇ ಪಾಪಿಷ್ಟ ಅವನು. ನಾನು ಎಷ್ಟು ಬಗೆಯಿಂದ ಹೇಳಿನಿ ಇದನ್ನ ಇಲ್ಲೇ ಬಿಟ್ಟಾಕು, ಮುಂದಕ್ಕೆ ತಗೊಂಡು ಹೋಗ್ಬೇಡ ಅಂತ. ಆದ್ರೂ ನೀನು ಬುದ್ಧಿ ಕಲಿಯಕ್ಕೆ ನೀನು ಏನಾರು ಹೆಚ್ಚು ಕಮ್ಮಿ ಆಗಿದ್ರೆ ಅವ್ನು ಬಿಟ್ಕೊಡಾರ ಜೈಲ್ಗೆ ಹಾಕಾರಲ್ಲ. ಯಾವ ಥರ ಹೊಡೆದಾನೆ ಗೊತ್ತಾ? ನೋಡಿದ್ಯಾ ನೀನು ಒಂಚೂರೇ? ಮೊದಲು ದೈ ಹಿಡ್ತು ನನ್ನ ಮಗ. ಹೊಡೆದು ಬಡ್ದು ಏನಾರು ಹೆಚ್ಚು ಕಮ್ಮಿ ಮಾಡ್ಬಿಟ್ಟಿದ್ರೆ ಏನು ಮಾಡಬೇಕಾಗಿತ್ತು? ಅಷ್ಟು ಬಗೆಯಿಂದ ಹೇಳಿದ್ರು ಬುದ್ಧಿ ಕಲಿಯಕ್ಕಿಲ್ವಲ್ಲ ನೀನು. ನಡಿಲೇ ನಿನ್ನ ಕೈಲಿ ಹೇಳ್ಸ್ಕೊಂಡು ನಾನು ಬುದ್ಧಿ ಕಲಿಬೇಕಾಗಿಲ್ಲಕ್ಕ ನಾನು. ತಿರ್ಗಾ ಹೇಳ್ತೀಯ ನೀನು, ತಿರ್ಗಾ ಸಪೋರ್ಟ್ ಮಾಡ್ಕೊಂಡು ಅವಳು ಏನಾರು ಅತ್ತೆಗಿತ್ತೆ ಅಂದ್ಕೊಂಡು ಏನಾರು ಇನ್ನೂ ಆಸೆ ಆಗಿದ್ದೀರಂತುವೆ ನಿನ್ನ ಇಡ್ಸ್ಕೊಂಡು ಸಾಕಾಯ್ತಿತ್ತಿಲ್ಲ ಬಿಡು. ಅಕ್ಕಿ ಇಸ್ಕೊಳಕ್ಕೆ ಅಂತ ಬಂದವಳು ಅಕ್ಕಿ ಡಬ್ಬದಲ್ಲಿರೋ ದುಡ್ಡು ಕತ್ಕೊಂಡು ಹೋಗೋಳೆ. ಅವಳ್ದು ಏನು ತಪ್ಪೇ ಇಲ್ಲ ನಂಗೆ ಮಾತಾಡ್ತೀಯಲ್ಲೇ ನೀನು? ತಪ್ಪೇ ಇಲ್ವ ಅವಳದು? ಏನಾರು ಅತ್ತೆ ಪತ್ತೆ ಅಂದ್ಕೊಂಡು ಬಾವಿಸ್ಕೊಂಡು ಬಿಸಿಟ್ ಮಾಡಿ ಇಟ್ಬಿಟ್ಟಿದ್ರೆ ಇನ್ನೂ ಅಡುಗೆ ಮಾತ್ರ ನೀನು. ಅಯ್ಯೋ ಅಪ್ಪ, ಅವಳು ಮಾಡೋದೇ ಬೇಡ. ಅವಳು ಮಾಡಲಿ ಅಂತ ಕಾಯ್ಕೊಂಡು ಯಾರು ಕೂತಿದ್ದಾರು? ನನ್ನ ಮನೆಗೆ ಸಾರು ಬತ್ತಾಳೆ, ನನ್ನ ಮನೆಗೆ ಹಿಟ್ಟು ಬತ್ತಾಳೆ, ನನ್ನ ಮನೆಗೆ ಅನ್ನಕ್ಕೆ ಬತ್ತಾಳೆ. ನಾನೇ ಮಾಡಿಕೊಡ್ಬೇಕಾಗದೆ ಅವಳಿಗೆ. ಅವಳು ಮಾಡಿ ಇತ್ತಿತ್ತಿಲ್ಲ ನಮಗೆ. ನಮ್ಮನು ಹೆಣ್ಮಕ್ಳವೇ ನಾವೇ. ನೀನು ಎತ್ತಿದೀಯ ಹೆಣ್ಣ, ಅರ್ಥ ಮಾಡ್ಕೊ. ಸೋಮೇನ್ ಗಂಡನೇ ಈ ಬುದ್ಧಿ ಕಲ್ತ್ಬಿಟ್ಟಿದ್ರೆ ಏನು ಮಾಡಿವೆ ನೀನು? ಯಾಕ್ಲೆ ನನ್ನ ಮಗಳಿಗೆ ಯಾಕ್ಲೆ ಹೇಳಿ ಹೋಲ್ಸಲಿ ಅವಳನ್ನ? ನನ್ನ ಮಗಳು ಹೆಂಗೆ ಮಾಡ್ಕೊಬೋಯ್ತಿದ್ದಾಳೆ ಅತ್ತೆಮ್ಮವನಿಗೆ? ಹೆಂಗೆ ಹೊಂದ್ಕೊಂಡು ವಾರ್ಗಿತಿ ಕುಟ್ಟಿ ಹೆಂಗೆ ಹೊಂದ್ಕೊಬೋಯ್ತಿದ್ದಾಳು? ಅವಳು ಕಾಲದಲ್ಲಿ ಉಗುರು ಬುದ್ಧಿ ಕಲಿಯಕ್ಕಾಗಿಲ್ಲ ಇವಳು. ನೀನು ಸೊಸೆ ಏನು ಗನಂದರಿ ಸೊಸೆ ಅಂದ್ಕೊಂಡು ಪರ ವಹಿಸ್ಕೊಂಬೇರೆ ಮಾತಾಡ್ಬೇಕು ನೀನು. ಅಲ್ಲ ಅಂತ ಮನಹಳಿ ಆಗಿರೋದಕ್ಕೆ ಸರಿ ನಾನು ನಿಮ್ಮ ಮನೇಲಿದ್ರು ಬೇರೆ ಕರ್ಕೊಂಡು ಹೋದ್ಲು. ಅವಳು ಅಂಟುಸ್ಕೊಬೇಡ ಅಂತ ಬುಡ್ಕೊತೀನಿ. ನನ್ನ ಮಾತಾ ನೀನು ಕೇಳಿಯ ನೀನು? ನನ್ನ ಮಗಳು ಬುದ್ಧಿ ಕಲಿಬೇಕಾರೆ ಅವಳು ಕಾಲು ಸಂದಿಲ್ಲಿ ನುಗ್ಗಿದ್ರು ಹಾಕಿಲ್ಲ. ಅವಳಿಗೆ ಕೊಲ್ಸಿ ಅವಳನ್ನ ತಿರ್ಗಾ ಮಾತಾಡ್ತಾಳೆ. ಓಹೋ ಅಲ್ಲ ಕಣ್ಮರಿ, ಅವಳು ಮಾಡಲಿ ಅಂತ ಯಾಕೆ ಹಾಕಿ ಕೂತಿದ್ದಾರು? ಅವ್ಳು ಮಾಡೋದು ಬೇಡ ನಮಗೆ ಯಾಕೆ? ಅವಳು ಹೊಡೆದು ಬಡ್ದು ಹೊಡ್ಸೋದು ಚಾಡಿ ಹೊಡ್ಸೋರು ಅಂತ ಮೇಲಿಂದ ನಿಂತ್ಕೊತಾಳೆ ಬೀದಿಲಿ. ಓಸಿ ಸತಿ ಬಂದ್ಲ. ನಾನು ಹೇಳಿನಿ ಅನ್ಕೊಂಡವಳೆ, ನೀನು ಹೇಳಿದ್ದೆ ಅನ್ಕೊಂಡಿಲ್ಲ. ನಾನು ಹೇಳಿನಿ ಅನ್ಕೊಂಡು ನಾನು ಕೂಡ ಜಗಳಕ್ಕೆ ಬಂದಿದ್ಲು ಗೊತ್ತಾ?
ಯಾಕೆ ಹೇಳಿದ್ರಿ ನೀವು ಹಂಗೆ ಹಿಂಗೆ ಅನ್ಕೊಂಡು ಗೊತ್ತು ತಾನೇ ಮಾತಿತ್ರ ಸಾಕು ಬೀದಿಗೆ ಓಡ್ಬತ್ತಾಳೆ ಅವಳು ಅಂತ ಬೀದಿಲಿ ಜನಗಳೆಲ್ಲ ನೋಡಂಗೆ ಮಾಡ್ಕೋಬೇಕಾ ನೀವು ಅದೇ ಇದಕ್ಕಿಂತ ಕಚ್ಚಾಡವು ನಾಯಿ ಕಚ್ಚಾಡಂಗೆ ಇವು ಎತ್ತಿ ಬೆಂಕಿ ಅಂತ ಜನಗಳು ಉಗ್ಗಕ್ಕಿಲ್ವಾ ಉಗ್ಗಕ್ಕಿಲ್ವ್ರಿ ಜ್ಞಾನಿಲ್ರಿ ನಿಮಗೆ ಅವೇನು ತಿಳುವಳಿಕಿಲ್ದಂಗೆ ಆಡ್ತವೆ ನಾವು ಹಂಗೆ ಆಡಾರ ಅವ್ರಂಗೆ ನಾವು ಕುಣ್ದಾರ ಜೊತೆಲಿ ಅವ್ರ ಜೊತೆ ಸೇರ್ಕೊಂಡು ನಾವು ಕುಣಿಬೇಕಾ ಇದೇನು ಬುದ್ಧಿ ಕಲ್ತಿದ್ದೀರಿ ನೀವು ಯಾಕ್ರಿ ಹಿಂಗೆ ಆಡೀರಿ ಏನು ಆಡರ್ಲೆ ಇದೊಳ್ಳೆ ಸರಿ ಆಯ್ತಪ್ಪ ನೋಡ್ಲೆ ಅವ್ಳು ಕದ್ದಿತ್ತು ನಾನು ಹೇಳಿವ್ನಿ ಅವ್ಳು ಮನ್ಗಿನೇ ತಗ ಮಾತ್ರ ಕಣ್ಗಿಂಟ್ ಬಿಟ್ರು ಮಾತ್ರವ ನಿನ್ನ ಸುಮ್ಗಿಮ್ನೆ ಬಿಟ್ಕೊಡಕ್ಕೆ ನಾನು ಸೊಸೆ ಪಾಸೆ ಅನ್ಕ ಮನೆ ತಗ ಸೇರ್ಗಿಸ್ಕೊಂಡು ಅವಳನ್ನ ಹ್ಞೂ ಹೋಯ್ತದೆ ಕರೆಗೆ ಅವಳನ್ನ ಅವಳಿಂದ ಉಳ್ದೋಗೋದೆ ಅಂದ್ಬಿಟ್ಟು ಕರಿಬೇಡ್ದು ಅವಳನ್ನ ಮತ್ತೆ ಇಷ್ಟು ಆಸೆ ಮಾಡ್ತಾಳೆ ತಡು ಅಂದನ್ಬಿಟ್ಟು ಮನೇಲಿ ಬಡಿಗೆ ದುಡ್ಡು ತಗೊಂಡು ಹೋಗೋಳೆ ನನಗೂ ಗೊತ್ತು ಅವಳು ತಪ್ಪು ಮಾಡೋಳೆ ಅಂತ ಇನ್ನು ಅವಳೇನು ಸರಿ ಮಾಡೋಳೆ ಸರಿಯಾಗಿ ಅವಳೆ ಅಂತ ನಾನೇನು ಅವಳನ್ನ ಹೊಗಳ್ತೇ ಇಲ್ಲ ಅದು ಯಾಕೆ ಬೇಕು ಹೊಡೆದ್ರು ಬಡಿದ್ರು ನೋಡು ಪಾಪ ಚಾಡಿ ಹೇಳ್ಬಿಟ್ಟು ಹೊಡ್ಸಿದ್ರು ಅಂತ ಜನಗಳು ಏನನ್ನಕ್ಕಿಲ್ಲ ಅದು ಯಾಕೆ ಬೇಕು ನಾನು ಹೇಳ್ತಾ ಇರೋದು ಅಷ್ಟೇ ಅಷ್ಟು ಬಿಟ್ರೆ ಇನ್ನೇನು ಇಲ್ಲ ನೀವಂತ ದಡ್ತನಕತ್ತ ಹಾಕಿ ನಿಮಗೆ ದಡ್ರಂಗೆ ಆಡೋದು ಕತೆ ನೀವು ಅದೇನು ಬುದ್ಧಿ ಕಲ್ತಿದ್ದೀರೋ ಏನೋ ಕಾಣಕತ್ ನಾನು ಥೂ ಅಲ್ಲಕ್ಕನ್ರಿ ಒಂಚೂರಾರೆ ಜ್ಞಾನ ಇರ್ಬೇಕು ತಾನೆ ಪರಿಜ್ಞಾನ ನಿಮಗೆ ಹೋಗ ಅವ್ನು ಕೂಟ ಹೇಳಿದಾರಲ್ಲ ಮೊದಲೇ ಕಾಪಿಷ್ಟ ಅವನು ಅಲ್ಲಕ್ಕಲ್ಲೇ ನಾನು ಹೇಳೋದೊಂದು ಅಕ್ಕಿ ಇಸ್ಕೊಳಕ್ಕೆ ಬಂದ್ತಾನೆ ಅಕ್ಕಿ ಟಬ್ದಲ್ಲಿ ದುಡ್ಡು ನೋಡಿದ್ಮೇಲೆ ಹೇಳ್ಬೇಕಾಗಿತ್ತು ಇವಳು ಹೇಳಕ್ಕಾಯ್ತಿಲ್ವಾ ನೋಡಿ ಇಲ್ಲಿ ದುಡ್ಡದಲ್ಲಿ ಹಿಂಗತ್ತೆ ಮಡಿಕೊಳ್ಳೋದು ನೀವು ಎತ್ತು ಮಡಿಕೊಳ್ಳಿ ಬೀರ್ಗೆ ಇಲ್ಲ ದುಡ್ಡು ಮಡಗೋದು ನಾನಾಗಿರೋ ಸರಿ ಐತಲ್ಲ ಬೇರೆ ನೋಡಿದ್ರೆ ಏನು ಗತಿ ತಗೊಳ್ಳಿ ಏನ್ಬಿಟ್ಟು ಕೊಟ್ಬಿಟ್ಟು ಅವಳು ಎತ್ತಿಸ್ ಮಡಗಿರೋ ಅವಳ ಮೇಲೆ ಗೌರವ ಎಷ್ಟು ಹೆಚ್ಚಾಯ್ತಿತ್ತು ಅದು ಬಿಟ್ಬಿಟ್ಟು ಮೆತ್ತ ಕತ್ಕೊ ಹೋಗೋಳಲ್ಲ ಏನಾಗಬೇಕು ಹೇಳಿ ಹೇಳು ಮತ್ತೆ ಅಕಸ್ಮಾತ್ ದುಡ್ಡು ತಗೊಬಿಟ್ಟು ನಾವೀಗ ಎತ್ಕೊಳ್ ತಗೋತೀವಿ ಅಂದ್ಬಿಟ್ಟು ಅಕ್ಕನಿಗೆ ದುಡ್ಡು ಹೇಳ್ಕೊಂಡಿದ್ದು ನಾನು ದುಡ್ಡು ತಂದು ಕೊಟ್ಲಲ್ಲ ಮನೆ ಬಾಕ್ಲಿಗೆ ಈಗ ನಾನು ಎತ್ಕೊಳ್ ತಗೊಳ್ಳಿಲ್ಲ ಅಂದ್ರೆ ಅಕ್ಕ ಏನೋ ಕತ್ತಿತ್ತಿಲ್ಲ ಯಾವುದೋ ದೊಡ್ಡದಿತ್ತೇನೋ ಅದಕ್ಕೆ ಎತ್ತಿನ ಮೇಲೆ ಸುಳ್ಳು ಹೇಳೋದ್ನಲ್ಲ ಇವನು ಅಂತವ ಅಕ್ಕನ ಮುಂದೆ ನಾನು ಸಣ್ಣವನಾಯ್ತಿಲ್ವಾ ತಿರ್ಗಾ ಮಾತಾಡ್ತೀಯಲ್ಲ ಅವ್ನು ಮಾಡಿರೋದು ಸರಿ ನನಗೆ ನೀನೇ ನನ್ನ ಹೇಳು ನನ್ನ ಮೇಲೆ ಯಾಕೆ ನೀನು ಇವನೇ ತಗೊಂಡು ದುಡ್ಡ ಅಂತ ಅವಳ ಮೇಲೆ ನೀನು ಹೋಯ್ತಿದ್ದೀನಿಲ್ಲ ನನ್ನ ಮೇಲೆ ಬರೋದು ಅದು ನಮ್ಮ ಮನೇಲಿ ನಾನು ಜಗಳಾಡ್ಬೇಕಾಗಿತ್ತು ನಾನು ಮಾತಾ ಕೇಳು ಇನ್ನೊಂದು ಸತಿ ನಾನು ಸುದ್ದಿ ಮಾತಾಡೋಕ್ಕಿಲ್ಲ ಆಯಿತು ಹೇಳಾಯ್ತು ಬಿಟ್ಟಾಯ್ತು ಇನ್ನೊಂದು ಸತಿ ಅವಳನ್ನೇನಾರು ನನ್ನ ಮನೆ ಬಾಕ್ಲೆಲ್ಲ ನೋಡ್ಗಿಡಿದ್ರು ಮಾತ್ರವೇ ನೀನು ಸುಮ್ಗಿಮ್ನೆ ಬಿಟ್ಕೊಡ್ತೀನಿ ಅನ್ಕೊಬೇಡ ಹೇಳ್ತೇನೆ ಕೇಳ್ಕೊ ಅವಳು ಎಂಥ ಸಣ್ಣ ಇರ್ತೇವಳು ಅಂತ ನಂಗೆ ಚೆಂದಾಗಿ ಗೊತ್ತು ಇನ್ಯಾಕೆ ಸೇರ್ಸ್ಕೊಳ್ಳಂತ ಹೇಳ ಮನೆತಕ್ಕೆ ನಾನು ಹೇಳ್ತಾ ಇರೋದೇನು ಗೊತ್ತಾ ಇನ್ನು ಸೇರ್ಸ್ಕೊತೀನಿ ಅವಳನ್ನ ಅವಳು ಕೊಟ್ಟು ಬಾವಣಿಸ್ಕೊ ಕುತ್ಕೊತೀನಿ ಅಂತಲ್ಲ ನಾನು ಹೇಳ್ತಾ ಇರೋದು ನನಗೂ ಬೇಡ ಅವನಿಗೆ ಕೇಳಕ್ಕೆ ಹೋಗಿದ್ದೆ ಅನ್ನೋದು ಅಷ್ಟೇ ಇನ್ನೊಂದು ಸತಿ ಈ ಸುದ್ದಿಯ ನೀನು ಮಾತಾಡೇ ಬೇಡಿ ನೀವು ಸರಿಲ್ಲ ಅವ್ನು ಕಾಪಿಷ್ಟ ಸುಮ್ಮನೆ ಅದು ಯಾಕೆ ಬೇಕು ಬೇಡವೇ ಬೇಡ ಹೇಳಕ್ಕೆ ಹೋಗ್ಬೇಡಿ ಅಂತ ಹೇಳ್ತಿರೋದು ಅಷ್ಟೇ ಅದು ಯಾಕೆ ಬೇಕು ಜನಗಳು ನಮಗೂ ಅಂತಾರೆ ಅವ್ರಿಗೂ ಅಂತಾರೆ ಏನೋ ಅವಳು ತಮಾಸಿಗೆ ತಗೊಂಡ್ಲಂತೆ ಕಣೋ ಅಷ್ಟಕ್ಕೆ ಇವಾಗ ಚಾಡಿ ಹೇಳ್ಬಿಟ್ಟು ನೋಡು ಹಿಂಗೆ ಮಾಡಿದ್ಲಲ್ಲ ಅಂತವ ನನಗೊಂದು ಮಾತು ಅನ್ಸ್ಬೇಡ ನೀವು ಜನಗಳ ಕೈಲಿ ಜನಗಳು ನಿನ್ನ ಅತ್ತಾಗೋ ಮಾತಾಡ್ತಾರೆ ಇತ್ತಾಗೋ ಮಾತಾಡ್ತಾರೆ ಅದಕ್ಕೆ ಹೇಳ್ತಿರೋದು ನಿನಗೆ ನಿಮ್ಮ ಮೇಲೆ ಹಂಗಿರ್ಬೇಕು ಹಂಗಿರೋದು ಅದಕ್ಕೇನು ಇನ್ನೊಂದ್ಸರಿ ಹೇಳ್ಬೇಡಿ ನೀವು ಇನ್ಯಾಕೆ ಹೇಳಕ್ ಹೋಗೋಣ ಒಲೆ ಇಕ್ಕ ಬರಲ್ಲ ಇಟ್ಟ ಮಾತಾಡ್ಬೇಡಿ ನೀನು ಕುತ್ಕೊಂಡು ಬಲ್ ತಗೋಬೇಕು ನಾನು ಅಕ್ಕಿ ಅಕ್ಕಿನಿ ಕತೆ ಸಾರಿತ್ತಲ್ಲ ಅಮ್ನಾಗಿತ್ತು ಸಾರು ಅದೇನು ಒಂದು ಏನು ಅಡುಗೆ ಮಾಡಕ್ಕೆ ಬರಕಿಲ್ಲ ಏನಿಲ್ಲ ಕತ್ ಹೋಗು ಚಂದನಾಗತ್ತಲ್ಲ ಏನಾಗಿರೋದು ಉಪ್ಪುನುವೆ ಉಪ್ಪು ಹಾಕೊಂಡು ಚಂದಂಗೆ ಹಾಗೆ ಉಜ್ಜು ಸಾರು ನೋಡ್ರೆ ಚೆನ್ನಾಗದೆ ಬೊಗಳುವೆ ತಿರ್ಗವ ಅಷ್ಟೊಂದು ಅದು ಹಾಕಿ ಅಷ್ಟು ಚಂದನಾಗ ಮಾಡೀನಿ ಒಳ ಹಾಡೋದು ನೋಡು ಚಂದಾಗ ಬೇರೆ ಮಾಡೋಣಂತ ಚಂದಾಗಿ ಅಷ್ಟು ಚೆನ್ನಾಗಿ ಮಾಡಿರೋದನ್ನ ಸಾರು ನೋಡು ಘಮ ಘಮ ಅಂತ ಕುಂತದೆ ಇನ್ನೆಂಗೆ ಮಾಡ್ಕೊಡೋಣ ಕಡೆ ನಿನಗೆ ಉಂಡ್ರು ಉಂಡರು ಎದ್ದೋಗು ಒಲೆ ಹಾಕೊಂತ ಒಂಚೂರು ಸಾರಿಸ್ಕೊಬರಲ್ಲೇ ಹೋಗಿ ಹೋಯ್ತೀನಿ ಬಾಟ್ಲಿ ಹಿಡ್ಕೊಂಡು ಮೊದಲೇ ನಾವು ಅಕ್ಕ ಒಬ್ಳೆ ಇದ್ಲು ನಾಗಕ್ಕ ಈಗ ಸೊಸೆ ಬಂದವಳೆ ಅವಳೇನು ಅನ್ಕೊಳಕ್ಕಿಲ್ಲ ಹೋದ್ರೆ ಸಾರು ಅನ್ಕೊಂಡು ಅಯ್ಯೋ ಒಲೆ ಇಸ್ಕೊಬರಲ್ಲೇ ಯಾಕೆ ಓ ಸರಿ ಬಿಡು ಏನು ಅನ್ಕೊಳಕ್ಕಿಲ್ಲ ಹೋಗಿ ಇಸ್ಕೊಬರಗು ಸರಿ ಆಯಿತು ಹೋಗಿ ಇಸ್ಕೊಬತ್ತೀನಿ ತೊಳೆಗೆ ಮಕ್ಕವ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ